ಒಂದೇ ಊರು ಒಂದೇ ಮೈದಾನ ಒಂದೇ ವೇದಿಕೆ ಮೈಸೂರಿನೊಂದು ಅಪರೂಪದ ರಾಜಕೀಯ ಪ್ರಸಂಗ ನಾಳೆ ಕಾಂಗ್ರೆಸ್ ನಾಡಿದ್ದು ಬಿಜೆಪಿ ಜೆಡಿಎಸ್ ಸಮಾವೇಶ ನಡೆಯಲಿದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ರೆಡಿಯಾಗಿದೆ ಕಾಂಗ್ರೆಸ್ ಮೈತ್ರಿಕೂಟಗಳಿಂದ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ನಡೆಯುತ್ತಾ ಇದೆ 1 ಲಕ್ಷ ಜನ ಸೇರಿಸಲು ಎರಡೂ ಪಕ್ಷಗಳು ಪ್ಲಾನ್ ಅನ್ನು ರೂಪಿಸಿದೆ ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ನಾಳೆ ಕಾಂಗ್ರೆಸ್ ನಾಡಿದ್ದು ಬಿಜೆಪಿ ಜೆಡಿಎಸ್ ಸಮಾವೇಶ ನಡೆಯಲಿದೆ ಒಂದೇ ಊರು ಒಂದೇ ಮೈದಾನ ಒಂದೇ ವೇದಿಕೆ ಮೈಸೂರಿನೊಂದು ಅಪರೂಪದ ರಾಜಕೀಯ ಪ್ರಸಂಗಕ್ಕೆ ಸಾಕ್ಷಿ ಆಗ್ತಾ ಇದೆ ಆ ಒಂದು ಮೈದಾನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಮೈತ್ರಿಕೂಟಗಳಿಂದ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಆರಂಭ ಆಗಿದೆ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ 1 ಲಕ್ಷ ಜನ ಸೇರಿಸಲು ಈಗ ಎರಡು ಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಂಡಿದೆ ಯಾಕಂದ್ರೆ ಅಕಸ್ಮಾತ್ ಕಾಂಗ್ರೆಸ್ನಲ್ಲಿ ಕಮ್ಮಿ ಜನ ಬಂದ್ರೆ ಅದು ಬಿಜೆಪಿ ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಜೆಪಿ ಜೆಡಿಎಸ್ ಸಮಾವೇಶದಲ್ಲಿ ಕಮ್ಮಿ ಜನ ಬಂದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ನಿಟ್ಟಿನಲ್ಲಿ ಎರಡು ಪಕ್ಷಗಳು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಈ ಒಂದು ಸಮಾವೇಶವನ್ನ ಹೀಗಾಗಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಲು ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮೂರು ಪಕ್ಷಗಳು ಕೂಡ ಮಾಡ್ಕೊಳ್ತಾ ಇದೆ ಒಂದೇ ಊರು ಒಂದೇ ಮೈದಾನ ಒಂದೇ ವೇದಿಕೆ ಮೈಸೂರಿನೊಂದು ಅಪರೂಪದ ರಾಜಕೀಯ ಪ್ರಸಂಗ ನಾಳೆ ಕಾಂಗ್ರೆಸ್ ನಾಡಿದ್ದು ಬಿಜೆಪಿ ಜೆಡಿಎಸ್ ಸಮಾವೇಶ ನಡೆಯಲಿದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ರೆಡಿಯಾಗಿದೆ ಕಾಂಗ್ರೆಸ್ ಮೈತ್ರಿಕೂಟಗಳಿಂದ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ನಡೆಯುತ್ತಾ ಇದೆ 1 ಲಕ್ಷ ಜನ ಸೇರಿಸಲು ಎರಡೂ ಪಕ್ಷಗಳು ಪ್ಲಾನ್ ಅನ್ನ ರೂಪಿಸಿದೆ ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ನಾಳೆ ಕಾಂಗ್ರೆಸ್ ನಾಡಿದ್ದು ಬಿಜೆಪಿ ಜೆಡಿಎಸ್ ಸಮಾವೇಶ ನಡೆಯಲಿದೆ ಒಂದೇ ಊರು ಒಂದೇ ಮೈದಾನ ಒಂದೇ ವೇದಿಕೆ ಮೈಸೂರಿನೊಂದು ಅಪರೂಪದ ರಾಜಕೀಯ ಪ್ರಸಂಗಕ್ಕೆ ಸಾಕ್ಷಿ ಆಗ್ತಾ ಇದೆ ಆ ಒಂದು ಮೈದಾನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಮೈತ್ರಿಕೂಟಗಳಿಂದ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಆರಂಭ ಆಗಿದೆ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ 1 ಲಕ್ಷ ಜನ ಸೇರಿಸಲು ಈಗ ಎರಡು ಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಂಡಿದೆ ಯಾಕಂದ್ರೆ ಅಕಸ್ಮಾತ್ ಕಾಂಗ್ರೆಸ್ನಲ್ಲಿ ಕಮ್ಮಿ ಜನ ಬಂದ್ರೆ ಅದು ಬಿಜೆಪಿ ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಜೆಪಿ ಜೆಡಿಎಸ್ ಸಮಾವೇಶದಲ್ಲಿ ಕಮ್ಮಿ ಜನ ಬಂದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ನಿಟ್ಟಿನಲ್ಲಿ ಎರಡು ಪಕ್ಷಗಳು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಈ ಒಂದು ಸಮಾವೇಶವನ್ನ ಹೀಗಾಗಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಲು ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮೂರು ಪಕ್ಷಗಳು ಕೂಡ ಮಾಡ್ಕೊಳ್ತಾ ಇದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ